ಕಾಂಗ್ರೆಸ್ ಸರ್ಕಾರ ತನ್ನ ದುರ್ಬುದ್ಧಿ ಮುಂದುವರಿಸಿದೆ, ಬೆಲೆ ಏರಿಕೆ ಮಾಡಿ ತನ್ನ ದುರ್ಬುದ್ಧಿ ಸಾಬೀತುಪಡಿಸಿದೆ ಎಂದು ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರ ಹೆಸರಿನಲ್ಲಿ ನಾಗರಿಕರಿಗೆ ತೊಂದರೆ ಮಾಡಿದೆ ಈ ಸರ್ಕಾರ. ಕುಡಿಯುವ ಹಾಲಿನ ದರ ಕೂಡ ಏರಿಸಿ ನಂಬರ್ 1 ದ್ರೋಹದ ಸರ್ಕಾರವಾಗಿದೆ ಎಂದು ಟೀಕಿಸಿದರು. ಇನ್ನು 2 ವರ್ಷದಲ್ಲಿ 9 ರೂಪಾಯಿ ದರ ಏರಿಸಿದ್ದಾರೆ. 1 ಲೀಟರ್ 50 ml ಕೊಡದೆ 50 ml ಕೂಡ ಕಡಿಮೆ ಮಾಡಿದೆ ಅಂತ ಹೇಳಿದರು. ಇನ್ನು ಮೊದಲು ಆಲ್ಕೋಹಾಲಿನ ಮೂಲಕ ಸರ್ಕಾರ ನಡೆಸುವ ಕಾಂಗ್ರೆಸ್ ಈಗ ಹಾಲಿನ ದರ ಏರಿಕೆ ಮಾಡುವ ಮೂಲಕ ದುರ್ಬುದ್ಧಿ ಪ್ರದರ್ಶಿಸಿದೆ. ಇನ್ನು ಆಸ್ತಿ ನೋಂದಣಿ ಶುಲ್ಕ, ವಾಹನ ನೋಂದಣಿ ಶುಲ್ಕ, ಆಸ್ಪತ್ರೆ ಟ್ಯಾಕ್ಸ್ ಕೂಡ, ಸರ್ಕಾರಿ ಶಾಲಾ ಕಾಲೇಜಿನ ಸೇವಾ ಶುಲ್ಕ ಕೂಡ ಏರಿಸಿದೆ ಅಂತ ಟೀಕಿಸಿದರು. ತನ್ನ ದುರ್ಬುದ್ಧಿಯನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಆರಂಭದಿಂದಲೂ ಕೂಡ ಭ್ರಷ್ಟಾಚಾರಕ್ಕೆ ಹೇಳಿ ಮಾಡಿಸಿದಂಥ ಕಾಂಗ್ರೆಸ್ ಈಗ ಬೆಲೆ ಏರಿಕೆಯಲ್ಲಿ ಮಾಡೋದ್ರೊಳಗಡೆ ನಂಬರ್ 1 ಆಗಿ ಇವತ್ತು ರಾಜ್ಯಭಾರವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಆಹಾರ ಪದಾರ್ಥಗಳು ಗಗನಕ್ಕೇರಿರುವಂಥದ್ದು ನಾವು ನೋಡ್ತೇವೆ. ಅದರಲ್ಲೂ ವಿಶೇಷವಾಗಿ ರೈತರಿಗೆ ಅಂತ ಹೇಳಿ ನಾಗರಿಕರಿಗೆ ದ್ರೋಹ ಮಾಡುವಂಥ ಕೆಲಸವನ್ನು, ನಮಗೆ ಸಂಪೂರ್ಣ ಬಹುಮತ ಕೊಟ್ಟಿದ್ದಾರೆ ಅಂತ ಹೇಳುವಂಥ ನಾಗರಿಕರ ಪರವಾಗಿ ಯೋಚನೆಯನ್ನು ಮಾಡದೆ ಕುಡಿಲಿಕ್ಕೆ ಹಾಲಿನ ದರನೂ ಕೂಡ ಹೆಚ್ಚು ಮಾಡೋದ್ರೊಳಗಡೆ ನಂಬರ್ 1 ಆಗಿರುವಂಥದ್ದು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಸರ್ಕಾರ. 2 ವರ್ಷದಲ್ಲಿ 9 ರೂಪಾಯಿಯನ್ನು ಏರಿಸಿರುವಂಥದ್ದು. 2 ವರ್ಷದಲ್ಲಿ 9 ರೂಪಾಯಿನ ಹಾಲಿನ ದರವನ್ನು ಏರಿಸಿದ್ದಾರೆ. ಭಾಳ ಒಂದು ವಿಚಿತ್ರ ಅಂತ ಹೇಳಿದರೆ, 9 ರೂಪಾಯಿ ಏರಿಸೋದ್ರ ಜೊತೆಗೆ ಲೀಟ್ರಿಗೆ 2 ವರ್ಷಗಳಿಗೆ 9 ರೂಪಾಯಿ ಏರಿಸ್ತಾರೆ. ಈ ಬಾರಿ ಇನ್ನೊಂದಕ್ಕೆ ಕೈ ಹಾಕಿದ್ದಾರೆ. ಅದು ಅಂತ ಹೇಳಿದ್ರೆ 1 ಲೀಟ್ರ್ ಹಾಲು ಕೊಡಬೇಕಾಗಿತ್ತು, 1 ಲೀಟ್ರು 50 ml ಎಕ್ಸ್ಟ್ರಾ ಕೊಡ್ತಾ ಇತ್ತು. ಈಗ 1 ಲೀಟ್ರು 50 ml ಒಳಗಡೆ 1 ಲೀಟ್ರ್ ಮಾತ್ರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ 50 ml ಕಟ್ ಮಾಡ್ತಾ ಇದ್ದಾರೆ. ಬರೀ ಹಾಲಿನ ದರ ಜಾಸ್ತಿ ಮಾಡಿದ್ರ ಅಂತ ಕೇಳಿದ್ರೆ, ಹಾಲಿನ ದರ ಮಾತ್ರ ಜಾಸ್ತಿ ಮಾಡ್ತಿಲ್ಲ, ಬದಲಾಗಿ 50 ml ಹಾಲನ್ನು ಕಡಿಮೆ ಕೊಡುವಂಥ ಒಂದು ಕೆಟ್ಟ ಕಾಂಗ್ರೆಸ್ಸಿನ ಸರ್ಕಾರ. ಇದಕ್ಕೆ ದುರ್ಬುದ್ಧಿ ಅಂತ ಕರೀತಾರೆ, ಏನಂತ ಕರಿಬೇಕು? ಮುಂಚೆ ಆಲ್ಕೋಹಾಲಿನ ಮೂಲಕನೇ ಈ ಸರ್ಕಾರ ನಡೆಸುವಂಥ ಒಂದು ಪ್ರಯತ್ನ ಮಾಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ. ಇವತ್ತು ಹಸುವಿನ ಹಾಲು, ಎಮ್ಮೆ ಹಾಲಿನಲ್ಲೂ ಕೂಡ ಹಣವನ್ನು ಮಾಡೋದ್ರ ಮೂಲಕ ಈ ಸರ್ಕಾರವನ್ನು ನಡೆಸುವಂಥ ದುಸ್ಥಿತಿಗೆ ಸಿದ್ದರಾಮಯ್ಯ ಸರ್ಕಾರ ಹೋಗಿರುವಂಥದ್ದು ಇದು ಅಕ್ಷಮ್ಯ ಅಂಥೇಳಿ ಈ ಸಂದರ್ಭ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಎಲ್ಲದರಲ್ಲೂ ದರ ಜಾಸ್ತಿ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ಸಿನ ನೀತಿ. ಯಾವ್ಯಾವ ಹಂತದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ಬೆಲೆ ಏರಿಕೆಗೆ ಕಾಂಗ್ರೆಸ್ ಮೊದಲು ಅಂತ ಹೇಳಲಿಕ್ಕೆ ಸತತವಾಗಿ ಬೆಲೆ ಏರಿಕೆಯನ್ನು ಮಾಡ್ತಿರೋ ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಆಸ್ತಿ ನೋಂದಣಿ ಶುಲ್ಕ 600% ಹೆಚ್ಚಾಗಿದೆ. ಆಸ್ತಿ ಮಾರ್ಗದರ್ಶನದ ಮೌಲ್ಯಗಳು 30% ಜಾಸ್ತಿ ಮಾಡಿದ್ದಾರೆ. ವಾಹನ ನೋಂದಣಿ ಶುಲ್ಕ 10% ಮಾಡಿದ್ದಾರೆ. ಆಸ್ಪತ್ರೆ ಸೇವಾ ಶುಲ್ಕ, ಯಾವರಿಗೆ ಆರೋಗ್ಯವನ್ನು ಸುಲಭವಾದ ದರದಲ್ಲಿ ಕೊಡಬೇಕು, ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಆ ರೀತಿಯ ಸರ್ವಿಸ್ ಚಾರ್ಜಲ್ಲೂ ಕೂಡ ಹಣವನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ಸಿನ ನೀತಿ ಇವತ್ತು ಅನುಸರಿಸ್ತಾ ಇದೆ. ಇದು ಸಿದ್ದರಾಮಯ್ಯನವರ ನಂಬರ್ 1. ಸರ್ಕಾರಿ ಕಾಲೇಜು ಶುಲ್ಕಗಳು 10%. ಸರ್ಕಾರಿ ಶಾಲೆಗಳನ್ನೇ ಬಂದ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾರಂತ ಈ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲೂ 10% ಸೇವಾ ಶುಲ್ಕ ವಹಿಸ್ಕೊಂಥ ಕೆಲಸನ ಮಾಡ್ತಾ ಇದ್ದಾರೆ. ಸರ್ಕಾರಿ ಮಕ್ಕಳಿಂದ ಅದನ್ನು, ಅಂದರೆ ಬಡವರ ಮಕ್ಕಳಿಂದ ಸರ್ಕಾರಿ ಶಾಲೆಗೆ ಬರುವಂಥದ್ದೆಲ್ಲ ಬಡವರ ಮಕ್ಕಳೇ.
ಅವರಿಂದಲೂ ಕೂಡ ಈ ಸರ್ಕಾರದ ಬೊಕ್ಕಸಕ್ಕೆ ಹಣ ತುಂಬಿಸುವಂಥ ಕೆಲಸನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರು ಮೆಟ್ರೋ ದರ 50% ಏರಿದೆ. ಎಲೆಕ್ಟ್ರಿಕ್ ವಾಹನ ತೆರಿಗೆ 10% ಏರಿದೆ. ವಿದ್ಯುತ್ ದರ 14.5%. ನೀರಿನ ಸುಂಕ 30%. ಆಸ್ತಿ ತೆರಿಗೆ 25%. ಯಾವುದನ್ನೂ ಜಾಸ್ತಿ ಮಾಡಲ್ಲ ಅಂತ ಹೇಳಿ ಬಡ್ಜೆಟನ್ನು ಮಂಡನೆ ಮಾಡಿದಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಏನೂ ಮಾಡಿಲ್ಲ ನಾವು ಬಡ್ಜೆಟನ್ನು ಜಾಸ್ತಿ ಕೊರತೆ ಬಡ್ಜೆಟ್ ಮಾಡಿದರೂ ಕೂಡ ಇವತ್ತು ಇಷ್ಟೊಂದು ಜನರ ಮೂಲಕ ತೆರಿಗೆಯನ್ನು ಸಂಗ್ರಹ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಕಾಂಗ್ರೆಸ್ಸಿನ ದುರ್ನೀತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಬೀಜದ ಬೆಲೆಗಳು 60% ಜಾಸ್ತಿ ಮಾಡಿದ್ರು. ಆಗಲೇ ಹೇಳಿದೆ ನಾನು, ಬಿಯರ್ ಬೆಲೆಗಳು 45%, ಹಾಲಿನ ಬೆಲೆ 15%, ಬಸ್ ದರ 15%, BMRCL ದರ ಏರಿಕೆ. 2 ತಿಂಗಳ ಹಿಂದೆ ರಾಜ್ಯ ಸರ್ಕಾರ ಬೆಲೆ ನಿಗದಿ ಸಮಿತಿ ಮೆಟ್ರೋ ಇದಕ್ಕೆ ಸಂಬಂಧಪಟ್ಟಂತೆ ಮಾಡಿತು, ಪ್ರಸ್ತಾವನೆ ಸಲ್ಲಿಸಿದಂಗೆ ಮಾಡಿಬಿಡಬೇಕು ಅಂತಲೂ ಏನಿರಲಿಲ್ಲ, ಆದರೆ ಮಾಡಿದ್ರು. ಹೀಗೆ 10 ಹಲವು ಮುಖಗಳಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಈ ರೀತಿ ಬೆಲೆ ಏರಿಸೋದ್ರ ಮೂಲಕ ವಿಶ್ವಾವಸು ನಾಮ ಸಂವತ್ಸರ ಮಾರನೇ ದಿನದಿಂದನೇ ಈ ಎಲ್ಲ ಸಂಗತಿಗಳನ್ನು ಹೆಚ್ಚು ಮಾಡೋದ್ರ ಮೂಲಕ, ಹಾಲಿನ ದರ ಇವತ್ತಿಂದ ಜಾಸ್ತಿ ಮಾಡೋದ್ರ ಮೂಲಕ ಜನರ ಜೇಬಿಗೆ ಕನ್ನ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ.